ಗ್ರಾಮ ಪಂಚಾಯತ್ ಮಲ್ಕಾಪುರ ವತಿಯಿಂದ ನಿಯಮ ಬಾಹಿರವಾಗಿ ನಿವೇಶನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ. ಅರ್ಹ ಫಲಾನುಭವಿಗಳಿಗೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರಿಗೆ ಅನ್ಯಾಯ ಮಾಡಿ ಉಳ್ಳವರಿಗೆ ನಿವೇಶನ ಹಂಚಿಕೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿ ಹಾಗೂ ಅದನ್ನು ತಡೆ ಹಿಡಿಯಬೇಕು ಎಂದು ಆಗ್ರಹಿಸಿ ಇವತ್ತು ಮಲ್ಕಾಪುರ್ನ ಗ್ರಾಮಸ್ಥರು ಫಲಾನುಭವಿಗಳು ಜಿಲ್ಲಾ ಪಂಚಾಯತ್ ಕಚೇರಿಗೆ ಬಂದು ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಕುರಿತಾಗಿ ಗ್ರಾಮಸ್ಥರಾಗಿರುವ ಶ್ರೀನಾಥ್ ಅವಿನಾಶ್ ಅವರು ಮಾತನಾಡಿ, ಇವತ್ತು ಗ್ರಾಮಸಭೆ ನಡೀತಾ ಇದೆ ಅಂತ ಗ್ರಾಮಸ್ಥರಿಗೆ ಡೊಂಗೂರ ಸಾರುವ ಮೂಲಕ ತಿಳಿಸಿಲ್ಲ. ಅವರಿಗೆ ಯಾರಿಗೆ ಬೇಕೋ ಅವರಿಗೆ ಫೋನ್ ಮೂಲಕ ಕರೆಸಿಕೊಂಡು ಪಂಚಾಯತ್ ಸದಸ್ಯರ ಅಧ್ಯಕ್ಷರು ಅವರಿಗೆ ಬೇಕಾದವರಿಗೆ ನಿವೇಶನ ನೀಡಿದ್ದಾರೆ. ಇದರಿಂದಾಗಿ ನಿಜವಾದ ಫಲಾನುಭವಿಗಳು ನಿವೇಶನದಿಂದ ವಂಚಿತರಾಗಿದ್ದಾರೆ ಎಂದರು. ನೋಡಲ್ ಅಧಿಕಾರಿ ಒಂದೊಂದು ಹೆಸರುಗಳನ್ನು ಘೋಷಣೆ ಮಾಡಿ ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆಯಾ, ನಿಮ್ಮೆಲ್ಲರ ಸಮ್ಮತಿ ಇದೆಯಾ ಅಂತ ಗ್ರಾಮಸ್ಥರಿಗೆ ಕೈ ಎತ್ತಲಿಕ್ಕೆ ಹೇಳ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತೇವೆ. ನೋಡಲ್ ಅಧಿಕಾರಿಯ ಕೆಲಸ ನಿಜವಾದ ಫಲಾನುಭವಿ ಯಾರು ಎಂದು ತಿಳಿದು ಅರ್ಹ ಫಲಾನುಭವಿಗಳ ಹೆಸರು ಫೈನಲ್ ಮಾಡಬೇಕಿತ್ತು. ಅದು ಬಿಟ್ಟು ಗ್ರಾಮಸ್ಥರ ಒಪ್ಪಿಗೆ ಕೇಳ್ತಾ ಇದ್ದಾರೆ. ಹೀಗೆ ಒಂದೊಂದಾಗಿ 40 ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಅರ್ಹ ಫಲಾನುಭವಿಗಳಿಗೆ ಆದ್ಯತೆ ನೀಡದೆ ಉಳ್ಳವರಿಗೆ ನಿವೇಶನ ಹಂಚಿಕೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. 2.5 ಎಕರೆ ಜಮೀನಿದ್ದು ಗೋರ್ ಗರೀಬರಿಗೆ, ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ವಿಧವೆಯರಿಗೆ, ಬಡ ಜನರಿಗೆ ಬಿಟ್ಟು ದುಡ್ಡು ಕೊಟ್ಟವರಿಗೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು. ನಿವೇಶನ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದ್ದು ಇದನ್ನು ತಡೆ ಹಿಡಿದು ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಬೇಕು, ಪರಿಶೀಲಿಸಬೇಕು ಹಾಗೂ ನಿಜವಾದ ಫಲಾನುಭವಿಗಳಿಗೆ ನಿವೇಶನ ಮರು ಹಂಚಿಕೆ ಮಾಡುವುದಾಗಿ, ಇಲ್ಲವಾದಲ್ಲಿ ಸ್ಮಶಾನ ಭೂಮಿ ಅಥವಾ ಗ್ರಾಮದ ಮಕ್ಕಳಿಗಾಗಿ ಆಡ್ಲಿಕ್ಕಾಗಿ ಗಾರ್ಡನ್ ಅಥವಾ ಮೈದಾನವನ್ನಾಗಿ ಮಾಡಿ ಎಂದು ಈ ಮೂಲಕ ಗ್ರಾಮಸ್ಥರು ಫಲಾನುಭವಿಗಳು ಮಾತನಾಡಿ ಮನವಿ ಮಾಡಿದರು. ಇದೇ ವೇಳೆ ಫಲಾನುಭವಿಯೊಬ್ಬರು ಮಾತನಾಡಿ, ನನಗೆ 2017ರಲ್ಲಿಯೇ ನಿವೇಶನ ಮಂಜೂರಾಗಿರುವುದಾಗಿ ಗೊತ್ತಾಗಿದೆ. 2017 ನಿವೇಶನ ಮಂಜೂರಾದ ಫಲಾನುಭವಿಗಳ ಪಟ್ಟಿಯಲ್ಲಿ ನನ್ನ ಹೆಸರಿದೆ. ಆದರೆ ಇದುವರೆಗೂ ಕೂಡ ನನಗೆ ನಿವೇಶನ ನೀಡಿಲ್ಲ. ಕಾರಣಾಂತರಗಳಿಂದ ನಿವೇಶನ ಹಂಚಿಕೆ ಮಾಡಿರಲಿಲ್ಲ ಎನ್ನುವುದು ಗೊತ್ತಾಗಿದೆ. ಆದರೆ ಈಗ ಫಲಾನುಭವಿಗಳ ಹೆಸರು ಘೋಷಿಸುತ್ತಿದ್ದಾರೆ. ಗ್ರಾಮಸಭೆ ಇದೆ ಅಂತ ಬಾಯಿಂದ ಬಾಯಿಗೆ ಗೊತ್ತಾಗಿ ಹೋದಾಗ ಅದರಲ್ಲಿ ನನ್ನ ಹೆಸರು ನೋಡಲ್ ಅಧಿಕಾರಿ ಹೇಳಲೇ ಇಲ್ಲ. ಇದ್ದೋರಿಗೆ ಜಮೀನು ಕೊಟ್ಟರೆ ಇಲ್ದೋರು ನಾವೆಲ್ಲಿಗೆ ಹೋಗಮಿ ಎಂದು ನಿಜವಾದ ಫಲಾನುಭವಿಗಳಾಗಿದ್ದರೂ ನಮಗೆ ನಿವೇಶನ ನೀಡ್ತಾ ಇಲ್ಲ, ನಮಗೆ ಅನ್ಯಾಯವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ದಿಲೀಪ್ ಕುಮಾರ್ ವರ್ಮಾ ಅವರು ಕೂಡ ಮಾತನಾಡಿ, ನಿಜವಾದ ಫಲಾನುಭವಿಗಳಿಗೆ ನಿವೇಶನ ನೀಡಬೇಕು, ಹಂಚಿಕೆಯಾಗಬೇಕು. ಇಲ್ಲವಾದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. 2017ರಾಗ ಗ್ರಾಮ ಸಭೆ ಆಗ್ಯದ್ರಿ. ಪ್ಲಾಟಿನ ಕಡೆ ಮಲ್ಕಾಪುರದಾಗ ಆಗ್ಯದ್ರಿ. ಮಲ್ಕಾಪುರದಾಗ ಆಗ್ಯದ. ಅವಾಗ ಅಪ್ರೂವಲ್ ಆಗಿ ಬಂದದ್ರಿ DC ಆಫೀಸ್ದಾಗ ರೀ 3 ನಂಬರ್ ರೀ. ಈಗ ಮತ್ತೇನು ಮಾಡ್ಯಾರ, ಪಂಚಾಯತ್ದಾಗ ಅವ್ರದವ್ರೇ ಮೀಟಿಂಗ್ ಮಾಡಿ ಅವ್ರದವ್ರೇ ಹೆಸರು ಬರ್ಕೊಂಬಂದು ನೀವು ಹೆಸರು ಓದ್ತೇವೆ ಕೈ ಮ್ಯಾಕೆ ತಂದಾರ್ರಿ ಸರ್. ಕೈ ಮ್ಯಾಕೆ ಎತ್ತಲಕ್ಕೇನು ಎಲ್ಲರದು ಹೆಸರು, ಹೊಲ ಇದ್ದಿನವ್ರದ್ದು ಮನೆ ಇದ್ದಿನವ್ರದ್ದು ಹೆಸರು ಓದ್ಯಾರ. ಎತ್ತಿರಿ ಅಂದ್ರೆ ಕೈ ಮ್ಯಾಕೆ ಎತ್ತೇವೆ ರೀ. ನಮ್ಮದು ಭೀ ಹೆಸರು ಬರ್ತದೆ ಅಂತ ನೋಡಿದೇವೆ ರೀ ಸರ್. ನಮ್ದು ಒಟ್ಟು ಹೆಸರು ಇಲ್ಲ ರೀ. ನಮ್ದು ಹೆಸರು ತೆಗೆದಕ್ಯಾರ ಈ ಹೊಲ ಮನೆ ಇದ್ದಿನವ್ರದ್ದೇ ಮಾಡಕ್ಕೆ ರೀ. ನಮ್ಗೆ ಏನಿಲ್ಲ ರೀ. ಇದು ಇಲ್ಲೇ ತಾಲೂಕು ಪಂಚಾಯತ್ ಮಲ್ಕಾಪುರದಾಗ ಕೊಟ್ಟರಿ. ಲಕ್ಷ್ಮೀ ಮೇಡಮ್ ಕೊಟ್ಟರಿ. ಇದು 2017ರಾಗೆ ಕೊಟ್ಟರಿ. ಹಾಂ ಕೊಟ್ಟರಿ. ಇದು ಕೂಡ ಅಂದ್ರೆ ಕೊಟ್ಟರಿ. ಹೇಳಿಲ್ಲ ರೀ ಮೇಡಮ್. ಫೈನಲ್ ಮಾಡಲ್ಲ ಹೋದ್ರೆ ಬಾಯಿ ಹೊಡೆದು ಹಾಕೋದು ನಾವು ಒಂದು ಅರ್ಧ ಜನ ಇಲ್ಲಿ ಬಂದಿದ್ದೇವೆ ರೀ. ನಾವು 2017ರಾಗ ರೀ ಅಪ್ರೂವಲ್ ಆಗ್ಯದ ಅಂತ ಏನರ ಕೊಡ್ರಿ ಅಂತ ರೀ CS ಅಪ್ರೂವಲ್ ಕೇಳಿದ್ರು. ಪಂಚಾಯತ್ ಫೋನ್ ಹಚ್ಚಿ ಲಕ್ಷ್ಮೀ ಮೇಡಮ್ ಅವ್ರು ಇದ್ದರು. ಅವಾಗ ಏನಂದ್ರೆ ಅವ್ರಿಗೆ ಏನರ ಇದು ಕೊಡ್ರಿ ಅಂದ್ರೆ ಇದು ಒಂದು ಕೊಟ್ಟಾರ. ಇದು ಚೇಂಜ್ ಆಗಿ ಅಂತ ಕೇಳೋಕ್ಕೆ ನಮ್ಮ ತಂಗಿ ತೀರ್ಕೊಂಡು ಬಿಟ್ಟು ಕೊಟ್ಟ. ಈಗ ಮತ್ತೊಂದು ಸರಿ ಗ್ರಾಮ ಸಭೆ ಇಟ್ಟಾರೆ. ಅದ್ರಾಗ ನನ್ನ ಹೆಸರು ಇಲ್ಲ ರೀ. ಅದು ಹೊಲ ಮನೆ ಇದ್ದಿನವ್ರಿಗೆ ಪ್ಲಾಟ್ ಅದಂತ ಹೆಸರಾಗಿ ಆಗ್ಯದ ಅಂತ ಹೇಳ್ತಾರೆ. ನಮ್ಮ ಹೆಸರಿಂದ ಇಲ್ಲ ಅಂತ ಹೇಳ್ತಾರೆ. ಈಗ ನನಗೆ ಏನಿಲ್ಲ ರೀ. ನಂಗೆ ಹೊಲ ಇಲ್ಲ, ಮನೆ ಇಲ್ಲ, ಓಪನ್ ಮನೆಯಾಗ ಬದುಕಲತ್ತೆ. ನಂಗೆ ನನ್ನ ಮಗನ ನಾ ಏನು ಭೀನೇ ಇಲ್ಲ. ಡಾಕ್ಯುಮೆಂಟ್ಸ್ ನಮ್ಮ ಊರ್ದೇವ ನಮ್ಮ ಊರ್ದೇವರಿ ಅಲ್ಲ ಇದ್ದರು ಭೀ ನನ್ನ ಹೆಸರೇ ತೆಗೆದಿಲ್ಲ ರೀ. ಅದು ಯಾಕೆ ಪೆಂಡಿಂಗ್ ಬಿದ್ದದ ಅಂತ ಗೊತ್ತಿಲ್ಲ ರೀ ಮೇಡಮ್ ರೀ. ಆವಾಗ ಕೊಟ್ಟಾರಿಲ್ಲ ಅವ್ರಿಗೆ ಆಗ್ಯದ್ರಿ. 50,000 ಕೊಟ್ಟಿನವ್ರಿಗೆ ಪೆಂಡಿಂಗ್ ಬಿದ್ದು ನಂಗೆ ಗೊತ್ತಿಲ್ಲ ರೀ ಮೇಡಮ್. ಮತ್ತೆ ಭೀ ಇದಿರ ಗ್ರಾಮ ಸಭಾದ ಬರ್ರಿ ನಿಮ್ಮ ಹೆಸರಿಂದ ಯಾರ್ದಾಗ್ಯದ ಅವ್ರ ಹೆಸರಿಗೆ ಓದಿ ಹೇಳ್ತೇವೆ ಅಂದರು. ನಮ್ಮದು ಭೀ ಹೇಳ್ತಿರ್ಬೇಕಂದ್ರೆ ನಾವು ಭೀ ಬಂದೇವ್ರಿ ರೀ. ನಂದರೆ ಹೆಸರಿಲ್ಲ ರೀ ಟೋಟಲ್ದಾಗ ಅಲ್ಲಿ. ಈಗ ನನಗೆ ಭೀ ಬೇಕು ರೀ. ನಾ ಭೀ ಗರೀಬ್ ಇದ್ದೆ ರೀ. ಆಲ್ರೆಡಿ ನಂದು ಅಪ್ರೂವಲ್ ಆಗಿಂದದ. ಇದ್ದಿನವ್ರಿಗೆ ಆಯ್ತದ್ರಿ, ಇಲ್ದವ್ರಿಗೆ ಯಾಕೆ ಆಗಲ್ರಿ ಅಂತ ಕೇಳ್ತಾರೆ ಸರ್. ಪಂಚಾಯತ್ದಾಗ ಏನಂದಿಲ್ಲ ರೀ. ನೀವು ಅವ್ರ ಹೆಸರು ಓದ್ಯಾರ, ನೀವು ಕೈ ಮ್ಯಾಕೆ ಎತ್ತಿದೀವಿ ಮಾಡಿದೇವಲ್ಲತ್ತಾರ ರೀ. ಮತ್ತು ಮುಂದೆ ಏನೂ ಹೇಳೋಗಿಲ್ಲ ರೀ. ಅಲ್ಲ ಆಲ್ರೆಡಿ ತೋರಿಸಿದ್ರಿ. ನಾನು ಸರಿ ಮೇಡಮ್ ಇಲ್ಲ ನಾವು ಇವ್ರು ಫೈಟ್ ಮಾಡತ್ತಾರ ರೀ. ಅವರಿಗೆ ಸರಿಯಾಗಿ ಮಾತಾಡ್ಬಿಡು ಹೊಂಟಾರ್ರಿ. ಆಯ್ತಪ್ಪ ನೀವು ಗ್ರಾಮ ಸಭೆ ಮಾಡಿದೆವು ಮತ್ತು 30 ತಾರೀಕಿಗೆ ಅದೇನೋ 30 ತಾರೀಕಿಗೆ GPS ಮಾಡ್ತೇವೆ. ಈ ಗ್ರಾಮ ಸಭೆ ಆಗ್ಯದ ಅಂತ ಹೇಳ್ತಾರೆ. ಇವ್ರು ಮಾತಾಡಿ ಗೊತ್ತಿಲ್ಲ ರೀ. ಮಗಳು ಬಡವ ಅದ ರೀ. ಕುಡಿಕೆ ಗಂಡನ ಒಂದು ಮಗ ಅದ.
ಆಕೆ ಬೇಗ ಆಗಲ್ಲ ಕಣ್ಣು ಹೊಡ್ಕೊಂಡು ಕೆಲಸ ಮಾಡ್ತಾಳೆ. ಗಂಡ ಭೀ ಸಾರ ಎಲ್ಲ ಕುಡಿಕ್ಯಾನ ಅಲ್ಲಿ ಇಲ್ಲಿ ಆದ್ಮೇಲೆ ಬೀಳ್ತಾನ. ಇರ್ಕೊಂಡಿದೆ ನೋಡ್ರಿ ಗಂಡ ಬಿಟ್ಟು ಆಕೆನ ಹೆಸರಲ್ಲಿ ಅದು ಮೀಟಿಂಗ್ದಾಗ ಆಗ್ಯದ್ರಿ. ಅದು ಎಷ್ಟು ಮತ 12-13 ವರ್ಷ ಆಯಿತು ಆಗ್ಯದ ಮೇಡಮ್. ಆದ್ರೆ ನಾನು ನಮ್ಮ ಬಳಿಗೆ ಬಂದಿರಿ ಎಲ್ಲ ಗೆದ್ದಿನ ಅಧ್ಯಕ್ಷ ಆಗಲಿ ಪಿ ಡಿ ಮೇಡಮ್ ಆಗಲಿ ಕರೆಸಿದ್ರು ಕೇಳಿದ್ರಿ ರೊಕ್ಕ ದುಡ್ಡು ಕೇಳಿದ್ರಿ. ನಾ 50 ರೀ 50,000 ಕೊಡ್ರಿ ಮಾಡತ್ತಿದ್ದೇವೆ ನೋಡ್ರಿ ಅಂದ್ರೆ ನಂಬಲ್ಲಿ ಇಲ್ಲವ ಅದ್ರ ಕಾಲಿಗೆ. ಮತ್ತು ನಮ್ದು ಭೀ ಕೇಳತ್ರಿ ನಮ್ದು ಭೀ ಕೊತ್ತಿಗೆ ತಗೋರಿ ರೊಕ್ಕನೇ ಇಲ್ಲ ನಂಬಲ್ಲಿ ಅಂದು ಕಾಲು ಬಿದ್ದು ಬಂದಿದ್ದೆ. ಆಯ್ತು ರೀ ಮೇಡಮ್. ಯಾರು ಕೇರ್ ಮಾಡ್ತಾರೆ ಮೇಡಮ್? ಇವತ್ತು ನಮ್ಮ ಹೆಸರು ಅಂಜಮ್ಮ ಅದ ರೀ, ನನ್ನ ಗಂಡನ ಹೆಸರು ಕಲ್ಯಾಣರಾವ್ ಅದ. ಎಲ್ಲರಿಗೆ ಕರ್ದಾರಿ ಹೊಯ್ತಿಗೆ ತಡ ನಾ ಬಾಳಿ ಗುದ್ದಿ ಬಾಳಿ ಹೊಡ್ಕೊಂಡಿದ್ದೆ ಹತ್ತಿದೆ ನೋಡ್ರಿ ಪೂರ ಕೈಯೆಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಮಲ್ಕಾಪುರ ಗ್ರಾಮಸ್ಥರ ನಿವಾಸಿ ಅವಿನಾಶ್. ನಮ್ಮೂರಲ್ಲಿ ಇವತ್ತು ಗ್ರಾಮ ಸಭೆ ಅಂತ ಹೇಳಿದರು. ಅದು ಡೊಂಗುರ ಹೊಡೆದಿಲ್ಲ, ಊರ ಜನಕ್ಕೆ ಯಾರಿಗೂ ಮಾಹಿತಿ ಇಲ್ಲ. ಇವ್ರು ಏನು ಮಾಡಿದ್ರಂತೆ ಬರೀ ಫೋನಲ್ಲಿ ಮುಖಾಂತರ ಇವ್ರಿಗೆ ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾರು ಇವರು ಸಂಬಂಧಿಕರು ಅಂತ ಅವ್ರವ್ರು ಫೋನ್ ಮಾಡಿ ಕರೆಸ್ಕೊಂಡು ನೀವು ಅವರು ಅಧ್ಯಕ್ಷ ಆಗಲಿ ಪಿ ಡಿ ಒ ಆಗಲಿ ಮತ್ತು ಸದಸ್ಯರು ಗ್ರಾಮಸ್ಥರಿಂದ ಪಂಚಾಯತ್ ಯಾರು ಮೆಂಬರ್ ನೋಡಿ ಸರ್ ಅವರೆಲ್ಲ ಕರ್ಸ್ಯಾರ ಇಲ್ಲಿ. ನಾವು ಅಷ್ಟರಿಗೆ ಹೋಗಿವಿ ಏನಲ್ಲತ್ತ ಊರಾಗ ಅಂತ ಹೋದಾಗ ಅಲ್ಲಿ ಬಂದಾಗ ಒಂದು ಲಿಸ್ಟ್ ತಗೊಂಡು ಹೆಸರು ಹೇಳ್ತಾ ಇದ್ರಾಗ ಅವರು ಆಟೋಮೆಟಿಕ್ ಅವ್ರಿಂದೆ ನೀವು ಕೈ ಎತ್ರಿ ನೀವು ಕೈ ಇವ್ರು ಓಕೆನಾ ನಾವು ಇರೋದು ಯಾವಾಗ ಮಾಡೀವಿ ಅಂದ್ರೆ ಮೇಡಮ್ 40 ಹೆಸರು ಯಾವಾಗ ಆಯ್ತು ನೋಡ್ರಿ. 40 ಹೆಸರು ಆಗೋದು ಇನ್ನಾದ ಬರೀ ಜನಗಳಿಗೆ ಮೋಸ ಗರೀಬರಿಗೆ ಯಾರಿಗೂ ಕೊಟ್ಟಿಲ್ಲ ಮೇಡಮ್. ಬರೀ ದುಡ್ಡು ಇರೋರಿಗೆ ಯಾರು ದುಡ್ಡು ಇದಾವ ಅವ್ರಿಗೆ ಅಷ್ಟೇ ಕೊಟ್ಟಾರ್ರಿ. ಅವ್ರು ಏನು ಮಾಡ್ಯಾರ ಯಾರಿಗೆ 50,000 ಕೇಳ್ತಾರೆ ನೋಡ್ರಿ. ಯಾರು ಅವತ್ತಿನ 50,000 ಕೊಟ್ರೆ ಅವ್ರಿಗೆ ಕೊಟ್ಟಾರ್ರಿ ಹೆಸರು ಹೇಳ್ಯಾರ ಮೇಡಮ್. ಯಾರು 50,000 ಕೊಟ್ಟಿಲ್ಲ ಅವರಿಗೆಲ್ಲ ಪೆಂಡಿಂಗ್ ಇಟ್ಟಾರ್ರಿ. ಹಾಗಾಗಿ ಇವತ್ತು ನಾವು ಮುಂಜಾನೆಯಿಂದ ಬಡವರಿಗೆ ಹೆಲ್ಪ್ ಆಗಬೇಕು, ದೀನದಲಿತರಿಗೆ ಹೆಲ್ಪ್ ಆಗಬೇಕು, ಗೋರ್ಗರೀಬರಿಗೆ ಹೆಲ್ಪ್ ಆಗಬೇಕು, ಮನೆ ಯಾರಿಗಿಲ್ಲ, ಹೊಲ ಯಾರಿಗಿಲ್ಲ, ಸತ್ತರು ಹುಳಕ್ಕೆ ಜಾಗ ಯಾರಿಗಿಲ್ಲ, ಅಂಥವ್ರಿಗೆಲ್ಲ ಹೆಲ್ಪ್ ಆಗ್ಬೇಕಂತ ಮುಂಜಾನಿಂದ ಸತತ ಹೋರಾಟ ಮಾಡತ್ತೀವಿ ಮೇಡಮ್ ನಾವು ಊರಾಗ್ರಿ. ಊರಾಗಿನವ್ರು ಏನಂತಾರೆ ನಿಂದೇನು ಸಂಬಂಧ ಇದ್ರಾಗ ನೀ ಯಾಕೆ ಹೊಂಟಿದಿ ನಿಂಗೇನು ಇಲ್ಲೇನು ಅಂತ ದಬ್ಬಾಳಿಕೆ ಮಾಡತ್ತಾರ ಮೇಡಮ್. ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಎಲ್ಲ ಟಾರ್ಚರ್ ಕೊಟ್ರು ಮೇಡಮ್. ಇವತ್ತು ನಮ್ಮ ಊರಿನ ಜನಗಳೆಲ್ಲ ಸೇರಿ ಇವತ್ತು ನಾವು ಊರಿಗೆ ಏನಾರ ಉದ್ಧಾರ ಮಾಡಬೇಕು ಅಂತ ನಾವೆಲ್ಲ ಇಷ್ಟು ಜನ ಮೋಸ ಮಾಡಿ ಎಲ್ಲ ಕಣ್ಣು ಮುಚ್ಚಾರ ಮೇಡಮ್. ಬರೀ ಅನ್ಯಾಯನೇ ಮಾಡತ್ತಾರ ಮೇಡಮ್. ಯಾರಿಗೂ ಊರಾಗ ಉದ್ಧಾರ ಮಾಡಿಲ್ಲ ಅವರು. ಊರಾಗ ಒಂದು ಲೈಬ್ರರಿ ಅದ ಮೇಡಮ್, ಗ್ರಂಥಾಲಯ ಅದ ರೀ, ಅದು ಅಲ್ಲೇ ಧೂಳು ಹಿಡ್ದೋಗದ ಮೇಡಮ್. ಅಲ್ಲಿ ಹೋಗಿ ಯಾರು ಚಾವಿ ತೆಗೋರಿಲ್ಲ. ಮತ್ತು ಪಂಚಾಯತ್ ಅದ ಮೇಡಮ್, ಅದ್ರ ವಾಶ್ರೂಮ್ ಇಲ್ಲ ಮೇಡಮ್ ಅವ್ರಿಗೆ, ಅದು ಇಲ್ಲ ಮೇಡಮ್. ಅಂತ ಹೋಗಿ ಮತ್ತು ಇವತ್ತು 42.5 ಎಕರೆ ಅದ ರೀ ಜಾಗದು. ಅದು ಊರು ಹೊರಗದ ರೀ. ಹೊಲ ಯಾರಿಗೆ ಸನಿ ಐತೆ ನೋಡ್ರಿ ಅವ್ರಿಗೆ ಕೊಟ್ರು ಮೇಡಮ್. ಗರೀಬರಿಗಂತೂ ಯಾರಿಗೆ ಕೊಟ್ಟಿಲ್ಲ ಮೇಡಮ್. ಊರಾಗರ ರೀ ಗರೀಬ್. ನಾವು ಎಷ್ಟೋ ಮಂದಿ ಒಬ್ರಿಗೆ ಕಾಲಿಲ್ಲ, ಕುಡ್ರ ಅಂಥವ್ರಿಗೆಲ್ಲ ನೀವು ತೊಗೋರಿ, ನೀವು ಇವ್ರಿಗೆ ಮಾಡಿರಿ ಅಂದ್ರೆ ಅವನಿಗೇನದನೋ ಅವ ಎಲ್ಲರ ಬೀಜ ಸದೈತನ ಸುಳಿಯೋ ರೊಕ್ಕ ಕೊಡ್ತಾನೆ ಹಿಂಗೆ ಅವಚ್ಚ ಶಬ್ದಗಳನ್ನು ಬೈದಾರೆ ಮೇಡಮ್ ನಮಗೆಲ್ಲ. ನಾವು ನಿಮ್ಮ ಮುಖಾಂತರ ನ್ಯೂಸ್ ಮುಖಾಂತರ ಮೇಡಮ್ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ತಾಲೂಕು ಆಫೀಸರ್ಗಳಾಗಲಿ ನಮ್ಮ ಕ್ಷೇತ್ರ ಶಾಸಕ ಶೈಲೇಂದ್ರ ಬೆಂದೋಳ ಅವ್ರ ಮುಖಾಂತರ ನಾವು ಪ್ರತಿಯೊಂದು ಫೈಟ್ ಮಾಡೋಕೆ ಇದಕ್ಕೆ ರೆಡಿ ಇದ್ದೀವಿ ಮೇಡಮ್. ಇದು ನ್ಯಾಯ ಗರೀಬರಿಗೆ ಆಗ್ಬೇಕು. ಇದು ಕ್ಯಾನ್ಸಲ್ ಮಾಡಿರಿ, ಇಲ್ಲ ಗೋರ್ ಗರೀಬರಿಗೆ ಮಾಡಿರಿ, ಇಲ್ಲ ನಮ್ಮ ಊರಾಗ ಸ್ಮಶಾನ ಭೂಮಿ ಇಲ್ಲ ಮೇಡಮ್. ಯಾರೇ ಸತ್ರಲ್ಲಿ ಹುಳಾಗ ಜಾಗ ಮಾಡಿರಿ, ಇಲ್ಲಾಂದ್ರೆ ಮಕ್ಕಳಿಗೆ ಆಟ ಆಡುವಾಗ ಒಂದು ಪ್ಲೇ ಗ್ರೌಂಡ್ ಮಾಡಿರಿ ಅಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮ್ಮ ಹೆಸರು ಅವಿನಾಶ್ ಅದ ಮೇಡಮ್. ನೋಡಲ್ ಅಧಿಕಾರಿ ಹೆಸರು ಅನಿಲ್ ಕುಮಾರ್, ಸೋಷಿಯಲ್ ಹೆಲ್ಪರ್ ಮೇಡಮ್. ಅವರೇ ಮೇಡಮ್ ಇದಕ್ಕೆಲ್ಲ ಕಾರಣ. ಸರ್ ನನ್ನ ಮಲ್ಕಾಪುರ ಗ್ರಾಮಸ್ಥ ಶ್ರೀಮಂತ್ ಅಂತ ಸರ್. ಇವತ್ತು ನೋಡಲ್ ಅಧಿಕಾರಿ ನಮ್ಮ ಊರಿಗೆ ಬಂದಿರು ಸರ್. ಬಂದು ಯಾವುದೇ ಥರ ಜನರಿಗೆ ಮಾಹಿತಿ ಕೊಟ್ಟಿಲ್ಲ ಸರ್. ಇಲ್ಲಿ ಗ್ರಾಮ ಸಭೆ ನಡೀತಾ ಇದೆ ಬನ್ನಿ ಅಂತ ಯಾವುದೇ ಥರ ಮಾಹಿತಿ ಕೊಟ್ಟಿಲ್ಲ. ಮತ್ತು ನಾವು ಯಾವುದೋ ಕೆಲಸದ ಮೇಲೆ ಅಲ್ಲಿ ಹೋಗಿದ್ದೇವೆ ಮೇಡಮ್. ಇಲ್ಲಿ ಗ್ರಾಮ ಸಭೆ ನಡೀತಾ ಇದೆ ಅಂತ ನಮಗೆ ಗೊತ್ತಾಗ ನಾವು ಸ್ವಲ್ಪ ಯಾರ್ಯಾರು ಗರೀಬ್ ಇದ್ದಾರೆ ಅವರಿಗೆಲ್ಲ ಕರ್ಕೊಂಡು ಹೋಗಿ ಕೇಳಿದಾಗ ಬರೀ ಗ್ರಾಮ ಪಿ ಡಿ ಒ ಮತ್ತು ಸರ್ ಅಧ್ಯಕ್ಷ ನೋಡಲ್ ಅಧಿಕಾರಿ ಮೂವರು ನಿನ್ನೆ ಡೇಟ್ನಲ್ಲಿ ಮೇಡಮ್ ಸಿತಾರಾ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಈ ಜನರಿಗೆ ಇಷ್ಟು ಜನರಿಗೆ ಅಷ್ಟೇ ನಾವು ಪ್ಲಾಟ್ ಅಲಾಟ್ ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡ್ಯಾರ ಮೇಡಮ್. ಮೀಟಿಂಗ್ ಮಾಡ್ರೆ 50,000 ಕೊಟ್ಟವ್ರಿಗೆ ಫಸ್ಟ್ ರೋಡ್ನಲ್ಲಿ ಕೊಡ್ತಾರೆ ಫಸ್ಟ್ ರೀ. ಆ ಲ್ಯಾಂಡ್ನಾಗ ಫಸ್ಟ್ ರೀ. 30,000 ಕೊಟ್ಟರೆ 2ನೇ ಸ್ಥಾನ, ಮತ್ತು 20,000 ಕೊಟ್ಟರೆ 3ನೇ ಸ್ಥಾನ. ಈ ಥರ ಡಿಸಿಷನ್ ತೊಗೊಂಡು ಅಲರ್ಟ್ ಮಾಡ್ಯಾರ ಮೇಡಮ್. ಮತ್ತು ಪ್ರತಿಯೊಬ್ಬ ಮೆಂಬರ್ನಲ್ಲಿ ಅವ್ರ ಅಣ್ಣನಿಗೆ, ಅವ್ರ ತಮ್ಮರಿಗೆ, ಸರ್ಕಾರಿ ಹುದ್ದೆ ಇರೋರಿಗೆ ಇಂಥವ್ರಿಗೆ ಮಾತ್ರ ಅಲರ್ಟ್ ಮಾಡಿದ್ದಾರೆ ಮೇಡಮ್. ಯಾರು ಗರೀಬ್ ಬಡವರು ಇರ್ತಾರಲ್ಲ ಮೇಡಮ್ ಅವ್ರಿಗೆ ಮಾಡಿಲ್ಲ. ಮತ್ತು ನೋಡಲ್ ಅಧಿಕಾರಿಯಾಗಿ ಯಾರು ಬಂದಾರಲ್ಲ ಮೇಡಮ್ ಅವ್ರಲ್ಲಿ ಕೈಗೆ ಒಂದು ಲೆಟರ್ ಕೊಟ್ಟರ್ರಿ. ನೀವು ಹೋದ್ರಿ ಸರ್ ನಾವು ಕೈ ಎತ್ತೇವು ಹ್ಞೂ ಅಂತೀವಿ ಅಂಥೇಳಿ ವಿಡಿಯೋ ಅವ್ರದ್ದೇ ಮಾಡ್ಕೊಂಡ್ರೆ ಸರ್. ಅವ್ರದ್ದೇ ವಿಡಿಯೋ ಮಾಡ್ಕೊಂಡ್ರೆ ಬೇರೆ ಯಾರು ಸಂಬಂಧಪಟ್ಟಿದ್ದು ಯಾರು ಬೇರೆ ಗರೀಬರು ಎತ್ತಿಲ್ಲ ಮೇಡಮ್. ಎಲ್ಲ ಸಾಹುಕಾರ ಶ್ರೀಮಂತರು ಮಾತ್ರ ಕೈ ಎತ್ತಿದ್ದಾರೆ ಮೇಡಮ್.
ಆ ಅಧಿಕಾರಿ ಅವರು ನಾವು ಪ್ರಶ್ನೆ ಮಾಡಿದಾಗ ನಿಮಗೆ ಹೇಳುವ ಅವಶ್ಯಕತೆ ನಮಗಿಲ್ಲ, ನೀವು ಮೇಲೆ ಬೇಕಾದರೆ ಕಂಪ್ಲೇಂಟ್ ಕೊಡ್ಬೋದು ನಾವು ಅಂತ ಈ ಥರ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಅವ್ರ ಹೆಸರು ಅರುಣ್ ಕುಮಾರ್ ಏನೋ ಅದ ಸರ್ ಮೇಡಮ್ ಹೆಸರು. ಅವ್ರ ಫೋಟೋ ಅದ ರೀ ಮೇಡಮ್. ನಂದು ಇದು ಕೊಡ್ರಿ, ಮೊಬೈಲ್ ಕೊಡ್ರಿ. ಅಧ್ಯಕ್ಷ ಹೆಸರು ಹಾಜಿ ಪಾಷಾ ಅಂತ ಮೇಡಮ್. ಪಿ ಡಿ ಒ ಹೆಸರು ಎಸ್ತರಾ ರಾಣಿ ಅಂತ. ಪ್ರತಿಯೊಬ್ಬರು ಮೆಂಬರ್ ಇನ್ವಾಲ್ವ್ ಆಗಿದ್ದಾರೆ ಸರ್. ಇದು ಒಂದು ಸರ್ತಿ ಅಲ್ಲ ಮೇಡಮ್, ಇದಕ್ಕೆ ಮುಂಚೆನೂ ಆಲ್ರೆಡಿ ಮೀಡಿಯಾದಲ್ಲಿ ಬಂದಿದೆ, ಪ್ರೆಸ್ಸಲ್ಲಿ ಬಂದಿದೆ. ಯಾವುದೇ ಥರ ಅಧಿಕಾರಿಗಳು ಏನೂ ಆ್ಯಕ್ಷನ್ ತೊಗೋತಾ ಇಲ್ಲ ಮೇಡಮ್. ಅಧಿಕಾರಿಯಾಗಿ ಬಂದವ್ರ ಹೆಸರು ಸರ್ ಈಗ 40 ಪ್ಲಾಟ್ ಅಲರ್ಟ್ ಅವ ಮೇಡಮ್. 40 ಎಲ್ಲ ಸಾವ್ಕಾರ ಮಂದಿಗೆ ಕೊಡಕ್ರಿ, ಗರೀಬರಿಗೆ ಯಾರು ಕೊಟ್ಟಿಲ್ಲ ರೀ. ನಮ್ಮ ಮಗಳಿಗೆ ಕೊಟ್ಟಿಲ್ಲ ನೋಡ್ರಿ. ಯಾರಿಗೆ ಕೊಟ್ಟಿಲ್ಲ ರೀ ಮೇಡಮ್. ಅವ್ರಿಗೆ ಊರಲ್ಲಿ ಸರ್, ಊರಲ್ಲಿ ಮೇಡಮ್ ಅವ್ರಿಗೆ ಲ್ಯಾಂಡ್ ಇದೆಯಲ್ಲ ಅದು ಪ್ರೂಫ್ ತೋರಿಸ್ತೀವಿ. ಮನೆ ದೊಡ್ಡ ಮನೆ ಇದೆ, ಕಟ್ಟಡಗಳಿವೆ, ಅದೆಲ್ಲ ಪ್ರೂಫ್ ತೋರಿಸ್ತೀವಿ ಮೇಡಮ್. ಈಗ ಸರ್ ಬಡವ್ರಿಗೆ ನ್ಯಾಯ ಆಗ್ಬೇಕು ರೀ. ಇದು ಎಲ್ಲ ಒಂದು ವೇಳೆ ಬಡವರಿಗೂ ಅಲರ್ಟ್ ಆಗ್ಬೇಕು ರೀ, ಇಲ್ಲ ಅಂದ್ರೆ ಗೌರ್ಮೆಂಟ್ ಕಬ್ಜಾ ತೊಗೋಬೇಕು ರೀ. ನಮ್ಮ ಊರಿಗೆ ಒಂದು ಗಾರ್ಡನ್ ಇಲ್ಲ, ಗಾರ್ಡನ್ ಮಾಡ್ಕೊಡ್ಬೇಕು ಸರ್ ಮಕ್ಕಳ ಕಡೆದು, ಅಷ್ಟೇ ಸರ್. ಪ್ಲೇ ಗ್ರೌಂಡಾಗಿ ಮಾಡ್ಕೊಡ್ಬೇಕು ಸರ್. ಯಾವ ಸರ್ ಅವ್ರಿಗೊಂದು ಅರ್ಜಿ ಮೂಲಕ ಲೆಟರ್ ಕೊಟ್ಟಿದ್ದೀವಿ ಮೇಡಮ್. ನಾವು ತಡೆ ಹಿಡಿತೀವಿ ಅಂತೇಳಿ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಅಣ್ಣನವರು ಮಾತಾಡಿದ್ದಾರೆ, ದಿಲೀಪ್ ಅಣ್ಣನವರು, ಅವ್ರ ನೇತೃತ್ವದಾಗೆ ಕೊಟ್ಟಿದ್ದೇವೆ ಮೇಡಮ್. ಶ್ರೀಮಂತ್ ಅಂತ ಗ್ರಾಮಸ್ಥ ಮೇಡಮ್, ಮಲ್ಕಾಪುರ ಗ್ರಾಮಸ್ಥರು. ತನಿಖೆ ಆಗಬೇಕು ಮೇಡಮ್. ತನಿಖೆ ಆಗಿ ತಡೆ ಹಿಡಿದು ಗರೀಬರಿಗೆ ಅಲರ್ಟ್ ಆದರೆ ಓಕೆ ಮೇಡಮ್, ಇಲ್ಲ ಅಂದರೆ ಗೌರ್ಮೆಂಟ್ ಕಬ್ಜಾ ತೊಗೋಬೇಕು ಮೇಡಮ್, ಅಷ್ಟು. ಶ್ರೀಮಂತ್ ಅಂತ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ದಿಲೀಪ್ ಕುಮಾರ್ ವರ್ಮಾ, ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತಿನ ದಿವಸ ಇವರು ಎಲ್ಲ ಸಾರ್ವಜನಿಕರು ನಾವು ತಾಲೂಕಾ ಪಂಚಾಯತ್ನಲ್ಲಿದ್ದೆ. ಇವ್ರು ಬಂದು ನಮ್ಗೆ ಗುರುತಿಡ್ದೆ, ಸರ್ ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ ಅಂದರೆ, ಅನ್ಯಾಯ ಆಗಲಿ ಅಥವಾ ಭ್ರಷ್ಟಾಚಾರ ಆಗಲಿ ಸಾರ್ವಜನಿಕರು ನೊಂದವರ ಪರವಾಗಿ, ಶೋಷಿತರ ಪರವಾಗಿ ನಾವು ನಿರಂತರವಾಗಿ ಹೋರಾಟ ಕೆಲಸ ಮಾಡ್ಕೊತಾನೆ ಬಂದಿದ್ದೇವೆ. ಹಾಗಾಗಿ ಸರ್ವೆ ನಂಬರ್ 98 2 ಎಕರೆ 20 ಗುಂಟೆ ಏನು ಲ್ಯಾಂಡ್ ಆಸ್ತಿ ಇದೆ, ಅದು ಆಶ್ರಯ ಯೋಜನೆಯಲ್ಲಿ ಮೀಸಲಿಟ್ಟಿದ್ದಾರೆ. ಇವರು ಎಷ್ಟು ಜನ ಹೇಳ್ತಾ ಇದ್ದಾರೆ, ಎಷ್ಟು ಜನ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ನಮ್ಮ ಗಮನಕ್ಕೂ ಇಲ್ಲ. ಇದು ಲೆಟ್ರ್ ಮಾತ್ರ ನೋಡಿದ್ದೀನಿ. ಬಟ್ ಆಸ್ತಿ 15 ಎಕರೆ 20 ಎಕರೆ ಯಾರ್ಯಾರಿಗಿದೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಮಾತ್ರ ನನ್ನ ಗಮನಕ್ಕೆ ಬಂದಿದೆ. ಅವ್ರಿಗೆ ನಾವು ಸಂಬಂಧಪಟ್ಟ ಸುದೇಶ್ ಕುಮಾರ್ ಕೊಡ್ಡೆ AD ಅವ್ರಿಗೆ ಮಾತಾಡೀನಿ. ಸರ್ ಅದು ಏನದ ಕೂಡಲೇ ಇಮಿಡಿಯೇಟಾಗಿ ಅವ್ರಿಗೆ ಅನ್ಯಾಯ ಆದರೆ ತಡೆ ಹಿಡಿದು ಇನ್ನೊಂದು ಸಲ ಗ್ರಾಮ ಸಭೆ ವಾರ್ಡ್ ಆಗಲಿ, ತನಿಖೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನೊಂದರ ಇವ್ರಿಗೆ ಅನ್ಯಾಯ ಆಗಿದೆ ಅಂದರೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ನಂತರ ಈಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ಬದ್ಲೆ ಅವರಿಗೆ ಭೀ ಭೇಟಿಯಾಗಿ ಅವ್ರ ಗಮನಕ್ಕೆ ಭೀ ತರಬೇಕಂತ ಬಂದಿದೆ ಮೇಡಮ್. ಇಷ್ಟೇ. ನಮ್ಮ ಹೆಸರು ದಿಲೀಪ್ ಕುಮಾರ್ ವರ್ಮಾ, ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಅವರಿಗೆ ಒಂದು ವೇಳೆ ಇವ್ರಿಗೆ ಅನ್ಯಾಯ ಆಗ್ಲತ್ತದ, ಇವರಿಗೆ ಒಂದು ವೇಳೆ ಅನ್ಯಾಯ ಆಗ್ಲತ್ತದ, ನ್ಯಾಯ ಸಿಗಲಿಲ್ಲ ಅಂದರೆ ಜಿಲ್ಲಾ ಪಂಚಾಯತ್ ಎದುರುಗಡೆ 1 ದಿನದ ಸಾಂಕೇತಿಕ ಧರಣಿಯ ಒಂದು ಹಮ್ಮಿಕೊಳ್ಳಲಾಗುವುದರ ಮುಖಾಂತರ ವಿಭಿನ್ನವಾಗಿ ಮನವಿ ಪತ್ರ ಕೊಡೋದ್ರ ಮುಖಾಂತರ ಇವರಿಗೆ ಯಾರಿಗೆ ಅನ್ಯಾಯಕ್ಕೊಳಗಾಗಿದೆ ಅವರಿಗೆ ನ್ಯಾಯ ಒದಗಿಸುವಂಥ ಪ್ರಯತ್ನ ಖಂಡಿತವಾಗಿ ನಮ್ಮ ಸಂಘಟನೆ ಮಾಡ್ತೀವಿ ಮೇಡಮ್. ನಮಸ್ಕಾರ.